शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವತ್ತು ಕರೆದಂತ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ. ಇವತ್ತು ಈ ಒಂದು ಸಮನ್ವಯ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಮಾಜದ ಏನು ದಲಿತ ಸಮಾಜದಲ್ಲಿ ಬರ್ತಕ್ಕಂಥ 101 ಜಾತಿಗಳಲ್ಲಿ ಬರ್ತಕ್ಕಂಥ ಸಮಾಜಗಳ ಮುಖಂಡರನ್ನು ನಾನು ಇಲ್ಲಿ ಸ್ವಾಗತ ಮಾಡ್ತೇನೆ. ಸುರೇಶ್ ಗೋಣಿ ಚಲವಾದಿ ಸಮಾಜದಿಂದ ಸುರೇಶ್ ಗೋಣಿಸಿಗಿ ಅಡ್ವ್ಯಾಪ್ ಸಾಲ್ಗಲ್, ಸಮಗಾರ ಸಮಾಜದಿಂದ ವಸಂತ್ ಹೊನ್ಮಡೆ, ಪರಶುರಾಮ್ ಹೊಸ್ಮನಿ, ಸಂತೋಷ್ ಬಾಲ್ಗಾವಿ, ಲಕ್ಷ್ಮಣ್ ಇಲ್ಕಲ್, ರಮೇಶ್ ಹೊನ್ಮರೆ, ಮಾದರ ಸಮಾಜದಿಂದ ಸುರೇಶ್ ಕಾಲೇಬಾಗ್, ಬಂಜಾರ ಸಮಾಜದಿಂದ ದೇಸು ಚೌಹಾನ್, ಭಜಂತ್ರಿ ಸಮಾಜದಿಂದ ನಮ್ಮ ಸಹೋದರಿ ಶ್ರೀಮತಿ ಶ್ರೀದೇವಿ ಉತ್ಲಾಸ್ಕರ್ ಮತ್ತು ಅಶೋಕ್ ಭಜಂತ್ರಿ ಅವರು, ಬೋವಿ ಸಮಾಜದಿಂದ ಬೋವಿ ವಡ್ಡರ್ ಸಮಾಜದಿಂದ ಮಾರುತಿ ಬಂಡಿಯವರು, ಕೊಂಚಿ ಕೊರವರ ಸಮಾಜದಿಂದ ನಾಗೇಶ್ ತಾಳಿಕೋಟಿ, ಸೋಮು ಜುಮ್ನಾಳ್ ಅವರು, ಡೋರ ಸಮಾಜದಿಂದ ಯಂಕಣ್ಣ ತುಕಾರಾಮ್ ಪೋಡ್ರವರು, ಹಿರಿಯವರು, ಹಿಂದೆ ಕೌನ್ಸಿಲರ್ ಆಗಿ ಕೆಲಸ ಮಾಡಿದಂಥವರು, ಮಹಾದೇವ್ ಸೇರ್ಖಾನೆ, ಮಚ್ಚಿಗಾರ್ ಸಮಾಜದಿಂದ ಪ್ರಶಾಂತ್ ಕಿರಣಿಗಿ ಮತ್ತು ರೇಣುಕಾ ಹೊನ್ಕೆರೆ. ತಮಗೆಲ್ಲ ಗೊತ್ತಿರುವಂತೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ, ಅದು ಏನೇನೋ ಕಾರಣಗಳಿಂದ ಕಾಲಾಂತರದಿಂದ ಏನೇನೋ ವ್ಯತ್ಯಾಸಗಳು ಬಂದು ಪ್ರತಿಭಟನೆಗಳಾಗಿ ಅದರ ಸಹಮತ ಎಲ್ಲರೂ ಕೂಡ ಆಗದೇ ಇರೋದರಿಂದ ಬಹುಶಃ ಅದು ಇಲ್ಲಿಯವರೆಗೂ ಕೂಡ ಬಂತು. ಇವತ್ತು ಈ ಆಯೋಗವನ್ನು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಇವತ್ತು ನಾಗಮೋಹನ್ ದಾಸ್ ಅವರ ನಿವೃತ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಅದನ್ನು ಜಾರಿ ತರಲಿಕ್ಕೆ ಇನ್ನೊಂದು ಆಯೋಗವನ್ನು ಮಾಡಿದ್ರು. ಅದೇ ಆಯೋಗದ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟರು. ಅದಾದಮೇಲೆ ಆ ಆಯೋಗ ಕೂಡ ಕ್ರಮಬದ್ಧವಾಗಿ ಸರ್ವೆ ನಡೆಸಲಿಲ್ಲ ಮತ್ತು ದತ್ತಾಂಶಗಳನ್ನು ಸರಿಯಾಗಿ ಸಂಗ್ರಹ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ 101 ಜಾತಿಯಲ್ಲಿರ್ತಕ್ಕಂಥ ಅನೇಕ ಸಮಾಜಗಳು ಕೂಡ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಒತ್ತಾಯಗಳನ್ನು ಸರ್ಕಾರದ ಮೇಲೆ ಹೇರಿ ಇದು ಪುನಃ ಸರ್ವೆ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡಿದಾಗ ಇವತ್ತು ಈ ಸರ್ವೆಗೆ ಸರ್ಕಾರ ಆದೇಶ ಮಾಡಿದೆ. ಈ ಆದೇಶ ಬಹುಶಃ ಈ ಆದೇಶ ಆದಮೇಲೆ ಇವತ್ತು ಎಲ್ಲ ಸರ್ಕಾರದ ಎಲ್ಲ ಚಟುವಟಿಕೆಗಳು ಕೂಡ ಈ ಪ್ರಾರಂಭ ಆಗಿವೆ. ಈ ಒಳ ಮೀಸಲಾತಿ ಇವತ್ತು ಮೇ 5ನೇ ತಾರೀಕಿನಿಂದ 17ರವರೆಗೆ ಈ ಸರ್ವೆ ಕಾರ್ಯ ವ್ಯಾಪಕವಾಗಿ ಪ್ರಾರಂಭ ಆಗ್ತಾ ಇದೆ. ಇದು 3 ಹಂತದಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಒಂದು, ಮನೆಗೆ ಹೋಗಿ ಎಲ್ಲ ಮನೆಗಳು ಪರಿಶಿಷ್ಟ 101 ಜಾತಿ ಎಲ್ಲ ಮನೆಗಳಿಗೆ ಹೋಗಿ ಸರ್ವೆಯನ್ನು ಶಿಕ್ಷಕರ ಮುಖಾಂತರ ಸಮೀಕ್ಷೆಯನ್ನು ಮಾಡಿಸೋದು. ಎರಡನೇದಾಗಿ ಪಂಚಾಯತಿ ಮಟ್ಟದಲ್ಲಿ ಅದು ಆದಮೇಲೆ ಪಂಚಾಯತಿ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇದರಲ್ಲಿ ಮನೆಗೆ ಹೋಗಿ ಯಾರು ಬಿಟ್ಟಿರ್ತಾರೆ ಮನೆಗಳಲ್ಲಿ ಅವರು ಪಂಚಾಯತಿ ಮಟ್ಟದಲ್ಲಿ ಹೋಗಿ ಸರ್ವೆ ಮಾಡಿಸ್ಬೇಕು.
ಆ ಪಂಚಾಯತಿ ಮಟ್ಟದಲ್ಲಿ ಲಭ್ಯ ಇಲ್ಲದೇ ಇದ್ದಂಥವರು ಆ್ಯಪ್ ಮುಖಾಂತರ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೇ ತಮ್ಮ ಮಾಹಿತಿಯನ್ನು ಆ್ಯಪ್ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಕ್ಕಂಥದ್ದು. ಈ 3 ಹಂತದಲ್ಲಿ ಈ ಸರ್ವೆ ಕಾರ್ಯ ಮಾಡಬೇಕು ಅಂತ ಹೇಳಿ ಸುಮಾರು ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಇದಕ್ಕಾಗಿಯೇ ಸುಮಾರು 53,000 ಅಂದರೆ ನನ್ನ ತಿಳಿದ ಮಟ್ಟಿಗೆ 58,932 ಶಿಕ್ಷಕರನ್ನು ಈ ಕೆಲಸಕ್ಕೆ ನೇಮಿಸಿದ್ದಾರೆ. ಅಂದರೆ ಇದು ಹೆಂಗಾತಂದ್ರೆ 10ರಿಂದ 12 ಶಿಕ್ಷಕರು ಜನಗಣತಿಗೆ ಒಬ್ಬರಂತೆ ಏನು ಬರ್ತಾರಲ್ಲ, ಈ 12 ಜನ ಶಿಕ್ಷಕರಿಗೆ ಒಬ್ಬರಂತೆ 5,000 ಮುಖ್ಯ ಶಿಕ್ಷಕರನ್ನು ನೇಮಿಸಿದ್ದಾರೆ. ಅಂದರೆ ಎಲ್ಲೂ ಕೂಡ ದತ್ತಾಂಶ ಆಗಲಿ ಮತ್ತೊಂದಾಗಲಿ ಬಿಟ್ಟು ಹೋಗಬಾರ್ದು. ಒಬ್ಬರ ಮೇಲೆ ಇನ್ನೊಬ್ಬರು ಸುಪರಾಜನ್ ಇರಬೇಕು. ಯಾವ ಮಟ್ಟದಲ್ಲಿ ಇದೆಲ್ಲ ಕ್ರಮಬದ್ಧವಾಗಿ ನಡಿಬೇಕು ಅಂತಕ್ಕಂಥದ್ದು ಕೂಲಂಕುಷವಾಗಿ ಸರ್ಕಾರ ಒಂದು ಚಿಂತನೆಯನ್ನು ಮಾಡಿದೆ. ಮತ್ತು ಇದು ಈಗಾಗಲೇ ಏನು ನಮ್ಮ ಅಭಿವೃದ್ಧಿ ಆಯುಕ್ತ ರಾಜ್ಯ ಮಟ್ಟದಲ್ಲಿ ಈ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಅಭಿವೃದ್ಧಿ ಆಯುಕ್ತರಾಗಿರ್ತಕ್ಕಂಥ ಉಮಾ ಮಹಾದೇವರವ್ರನ್ನ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಎಲ್ಲ DC SP CO ಜೊತೆ ಸಂವಾದವನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಈಗಾಗಲೇ 30ನೇ ತಾರೀಕಿಗೆ ಆ ಹಂತದ ಎಲ್ಲ ಕಾರ್ಯಕ್ರಮ ಕೂಡ ಮುಗಿದು ಹೋಗಿವೆ. ಈಗ 5ನೇ ತಾರೀಕಿಗೆ ಒಂದು ತೀವ್ರಗತಿಯಲ್ಲಿ ಒಂದು ಸರ್ವೆ ಆಗ್ತಾಯಿದೆ. ನಾವು ಈ ಒಂದು ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು, ನಾವು ಈ 101 ಜಾತಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಜಾತಿ ಜನ ಹೆಚ್ಚಿದ್ದಾರೆ, ಇವ್ರಿಗೆ ನ್ಯಾಯ ಹೆಚ್ಚು ಸಿಗಬೇಕು, ಇವ್ರು ಕಡಿಮೆ ಜನಸಂಖ್ಯೆ ಇದೆ, ಇವ್ರಿಗೆ ಕಡಿಮೆ ಸಿಗಬೇಕು ಅಂತಕ್ಕಂಥ ಯಾವುದೇ ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿ ಈ ಸಭೆ ಕರೆದಿಲ್ಲ. ನಮ್ಮ ಉದ್ದೇಶ 101 ಜಾತಿಯಲ್ಲಿ ಅವರವರ ಜನಸಂಖ್ಯೆ ಅನುಸಾರವಾಗಿ ಅವರಿಗೆ ನ್ಯಾಯ ಸಿಗಬೇಕು. ಇವತ್ತು ಸಣ್ಣ ಸಮಾಜವು ಕೂಡ ಅವರ ಸಮಾಜದ ಪ್ರತಿಯೊಬ್ಬ ಮನುಷ್ಯನನ್ನು ಸಮೀಕ್ಷೆಗೆ ಒಳಪಡಿಸ್ಬೇಕು. ಯಾರೂ ಕೂಡ ಸಮೀಕ್ಷೆಯಿಂದ ಹೊರಗೆ ಹೋಗಬಾರ್ದು. ಸಣ್ಣ ಸಮಾಜಗಳು ಕೂಡ ಅವ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಎಲ್ಲ ನ್ಯಾಯಗಳನ್ನು ಕೂಡ ಈ ಆಯೋಗದ ಮುಖಾಂತರ, ಈ ತೀರ್ಪಿನ ಮುಖಾಂತರ ಅವ್ರಿಗೆ ಸಿಗಬೇಕು ಅಂಥೇಳಿ ನಮ್ಮ ಉದ್ದೇಶ ಇಟ್ಕೊಂಡು. ಯಾಕಂದರೆ ಇದೊಂದು ಸದಾವಕಾಶ. 2ನೇ ಸಲ ಸರ್ವೆ ಆಗ್ತಾಯಿದೆ. ಈ 2ನೇ ಸರ್ವೆ ಆದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಅಪಸ್ವರ ಯಾರ್ದು ಕೂಡ ಬರಬಾರ್ದು ಅಂಥೇಳಿ ನಮ್ಮ ಒಂದು ಏಕೈಕ ಉದ್ದೇಶ. ಇದು ಸಫಲ ಆಗಬೇಕು. ಇವತ್ತೇನು ರಾಹುಲ್ ಗಾಂಧಿಯವರು ಕಂಡಂಥ ಒಂದು ಏನು ಸಂಕಲ್ಪ ಇದೆ ಅದು ಜಾರಿ ಆಗಬೇಕು. ಇವತ್ತು ಎಲ್ಲ ಈ 101 ಜಾತಿ ಪರಿಶಿಷ್ಟ ಜಾತಿ ಜನರಿಗೆ ಒಂದು ನ್ಯಾಯ ಸಿಗಬೇಕು. ಇದ್ರ ಜೊತೆಗೆ ಇನ್ನೇನಾಗ್ತಾಯಿದೆ ಕೆಲವು ಕಡೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯಲ್ಲಿ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಅನೇಕ ಜನ ತಮ್ಮ ಜಾತಿಯನ್ನು ಹೇಳಲಿಕ್ಕೆ ಹಿಂದೇಟು ಹಾಕ್ತಾರೆ. ಬರೀ SC ಅಂತಾರೆ. SC ಅಂದರೆ ನೀವು ಯಾವ ಜಾತಿ, ಹೊಲೆಯರು, ಸಮಗಾರು, ಮಾದರು, ಮತ್ಸ್ಯಗಾರು, ನೀವೇನು ಭಜಂತ್ರಿಗಳು, ನೀವೇನು ವಾಡ್ರು, ಇದ್ರ ಬಗ್ಗೆ ನೀವು ಸಂಕೋಚ ಮಾಡ್ಕೋಬೇಡ್ರಿ ಯಾರೂ ಕೂಡ. ಜಾತಿ ಇದು ಒಂದು ಅನಿವಾರ್ಯ ಸಂದರ್ಭ. ಇದು ಉಳ್ಕಿ ಸಂದರ್ಭದಾಗ ನೀವು ಏನೋ ಮನೆ ಬಾಡಿಗೆ ತೊಳಕ್ಕೆ ಅದು ಮಾಡ್ಲಿಕ್ಕೆ ಏನೇನು ಹೇಳ್ಕೋತೀರಿ ಅದು ಬೇರೆಯೇ. ಆದರೆ ಇದು ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂಥ ಒಂದು ಸಮೀಕ್ಷೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಕೂಡ ಯಾರೂ ತಮ್ಮ ಜಾತಿಯನ್ನು ಹೇಳಕ್ಕೆ ಹಿಂದೇಟು ಹಾಕಬಾರ್ದು. ಅದ್ರ ಜೊತೆಗೆ ಏನು ಕೆಲವು ಕಡೆ ಏನು ಮಧ್ಯ ಕರ್ನಾಟಕದಲ್ಲಿ ಏನು ಕೆಲವು ಜಾತಿಗಳ ಬಗ್ಗೆ ಏನು ಒಂದು ಸಂಶಯ ಇದೆ, ಆ ಜಾತಿ ಯಾರ್ದು ಈ ಜಾತಿ ಯಾರ್ದು ಅಂಥೇಳಿ ಅದ್ರ ಬಗ್ಗೆಯೂ ಕೂಡ ಅವರು ನೀವು ಚಲವಾದಿ ಅಂತ ಹೇಳ್ಬೋದು, ಮಚ್ಕಾರ ಅಂತ ಹೇಳ್ಬೋದು, ಡೋರ್ ಅಂತ ಹೇಳ್ಬೋದು, ಮಾದ್ರ ಅಂತ ಹೇಳ್ಬೋದು, AD ಅಂತಕ್ಕಂಥ ಆದಿ ದ್ರಾವಿಡ ಏನು ಕನ್ಫ್ಯೂಸ್ ಇದೆ, ಅವರು ಕೂಡ ಆ ಮಧ್ಯ ಕರ್ನಾಟಕದಲ್ಲಿ ತಮ್ಮ ಜಾತಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು, ಈ ಆಯೋಗಕ್ಕೆ ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಸಭೆಯನ್ನು ಕರೆದಿದ್ದೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇರಬಾರ್ದು. ನಮ್ಮ ಎಲ್ಲ ಸಮಾಜಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವರವರ ಜಾತಿಗೆ ಅನುಸಾರವಾಗಿ ನ್ಯಾಯ ಸಿಗಲೇಬೇಕು. ಕೇವಲ ಸಣ್ಣ ಸಮಾಜ ಅಂತೇಳಿ ಅದು ನ್ಯಾಯದಿಂದ ವಂಚಿತವಾಗಬಾರ್ದು, ದೂರ ಉಳಿಬಾರ್ದು. ಅವರು ಕೂಡ ಭಾಳ ಜಾಗೃತಿಯಿಂದ ತಮ್ಮ ಜಾತಿಯನ್ನು ಸಮೀಕ್ಷೆಯಲ್ಲಿ ನಮೂದಿಸಬೇಕು ಅಂತ ಹೇಳಿ
ಅವರಿಗೆ ಒತ್ತಾಯವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಈ 5ನೇ ತಾರೀಕಿನಿಂದ 17ನೇ ತಾರೀಕಿಗೆ ಮೇಯಲ್ಲಿ ನಡೀತಕ್ಕಂಥ ಸರ್ವೆ 3 ಹಂತದಲ್ಲಿ ಏನಿದೆ, ನೀವು ಅದನ್ನು ಜಾಗೃತವಾಗಿ ನಿಮ್ಮ ಸಮಾಜಗಳಿಗೆ ನೀವು ಮುಂದೆ ಮತ್ತೊಂದು ಜಾಗೃತಿ ಸಭೆಗಳನ್ನು ಮಾಡಿಕೊಂಡು ಹೋಗಿ ನಿಮ್ಮ ಸಮಾಜಗಳಿಗೆ ಜಾಗೃತಿಯನ್ನು ಮೂಡಿಸ್ಬೇಕಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ಈ ಸಭೆಯನ್ನು ಕರೆದು ಈ ವಿಷಯವನ್ನು ಹೇಳಲಿಕ್ಕೆ ಬಯಸಿದ್ದೇವೆ. ಇಲ್ಲಿಗೆ ನನ್ನ ವಿಚಾರ ಮುಕ್ತಾಯ ಇದೆ. ತಾವು ಏನಾದರೂ ಕೇಳಿದ್ರೆ ಕೇಳ್ಬೋದು. ಸರ್ವೆ ಮಾಡೋದು ಇನ್ನೂ ಹಳೆಯ ಪದ್ಧತಿ ಒಳಗೆ ಭಾಳ ಜನ ನಗರ ಪ್ರದೇಶದಲ್ಲಿ ಜಾತಿ ಹೇಳ್ಕೊಳ್ಳೋದು ಈಗಲೂ ಕೂಡ ಒಂದು ಹಿಂದೆ ಹೌದು ಹೌದು ಹಾಗಾಗಿ ಈಗೆಲ್ಲ ಸಾಕಷ್ಟು ಮುಂದುವರೆದದು. ಸರ್ವೆ ವಿಧಾನ ಬದಲು ಮಾಡಬೇಕು ಅಂತ ಏನು ಯಾಕೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಅದು ಇದೆ ಅಲ್ಲ ಆ ಪದ್ಧತಿ. ಅದನ್ನು ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಆಧಾರ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಇಲ್ಲ ಸರ್ಟಿಫಿಕೇಟ್ ಡಾಟಾ ಇದ್ದೇ ಇರುತ್ತೆ. ಅದನ್ನೇ ತಗೊಂಡು ಮಾಡೋದಕ್ಕೆ ಅಂದರೆ ಸೂಕ್ತ ಅಂತ ಏನಾಗ್ತದೆ. ಹಂಗೆ ಆಗೋದ್ರಿಂದ ನೀವು ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ, ಎಲ್ಲೇ ಕೂತು ಮಾಡಿರಿ ಅಂತೇಳಿ ಸರ್ಕಾರದ ಮೇಲೆ ಈಗಾಗಲೇ ಒಂದು ಅಪಾದನೆ ಬಂದಿದೆ. ಅದು ಹಂಗೆ ಆಗಬಾರ್ದು ಅಂತೇಳಿನೇ ಮನೆಗೆ ಹೋಗಲಿಕ್ಕೆ ಒಂದು ಅವಕಾಶ ಕಲ್ಪಿಸಿದ್ದಾರೆ. SC ಕಾಲನಿಗಳೇ ಹೌದು, ಎಲ್ಲೆಲ್ಲಿ ಇರ್ತಾರೆ ಅದಕ್ಕೆ ಪಂಚಾಯತ್ ವೈಸ್ ಮಾಡಿದ್ದಾರೆ, ವಾರ್ಡ್ ವೈಸ್ ಮಾಡ್ತಾರೆ. ಆಮೇಲೆ ನೀವು SCಗಳು ಯಾರ್ಯಾರ್ದ್ರಿ ಬರ್ರಿ, ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಜಾತಿ ಹೇಳ್ರಿ. SC ಒಂಡಿ ಈ 101 ಜಾತಿಗಳು SC ಮನೆ ಎಲ್ಲಿ ಅದಾವೆ ಐಡೆಂಟಿಫೈ ಹೋಗ್ತಾರೆ. ಹಾಂ ಈಗ ನಗರದಲ್ಲಿ ಆ ಸಮಸ್ಯೆ ಆಗ್ತದೆ, ಹಳ್ಳಿಗಳಲ್ಲಿ ಆ ಸಮಸ್ಯೆ ಆಗುತ್ತೆ. ಕಾರ್ಪೊರೇಷನ್ ಕೊಟ್ಟಿಲ್ಲ. ಈಗ ಕಾರ್ಪೊರೇಷನ್ ಈ ನಗರದಲ್ಲಿ ಆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ವಾರ್ಡ್ ವೈಸ್ ಮಾಡ್ತಾರೆ. ವಾರ್ಡ್ ಆದಾಗ ಅದನ್ನು ಕೂಡ ಅಲ್ಲಿ ಯಾರು ಭಾಗವಹಿಸಂಗಿಲ್ಲ. ಅವ್ರಿಗೆ ಆ್ಯಪ್ ಮೂಲಕ ತಮ್ಮ ಜಾತಿಯನ್ನು ನಮೂದಿಸಲಿಕ್ಕೆ ಮನೆಯಲ್ಲಿ ಕೂತ್ಕೊಂಡೇ ಹೇಳ್ಬೋದು ಅವರು ನಮ್ಮ ಜಾತಿ ಇಂಥದ್ದು ಅಂತ ಹೇಳಿ. ಹಾಂ ಹಾಂ ಅದೇ 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 ಎಜುಕೇಟೆಡ್ ಅಂದರೆ ಸಿಟಿಯಾಗಿರೋವ್ರೆ ರೀ. ಈಗ ಸಿಟಿಯಾಗಿರೋವ್ರೆ ಏನು ಮಾಡಿಬಿಡ್ತಾರೆ ಅವರು, ನಾವು ದೊಡ್ಡವ್ರು ಅನಿಸ್ಕೋಬೇಕಂತ ಹೇಳಿ ಸ್ವಲ್ಪ ದೊಡ್ಡ ಕಲ್ಚರ್ನ್ಯಾಗ ಅಳವಡಿಸ್ಕೊಂಡು ಅವ್ರು SC ಅಂತ ಹೇಳಂಗಿಲ್ಲ. ಹಳ್ಳಿಯಾಗ ಸಮಸ್ಯೆ ಆಗಂದ್ರಿ ಅವ್ರು ನೋಡಿ ಅವ್ರು ಅಲ್ಲೇ ಸಿಕ್ಕೇ ಬಿಡ್ತದ್ರಿ. ಹಳ್ಳಿಯಲ್ಲಿ ಒಂದು ನಯಬ್ಸೆ ಸಮಸ್ಯೆ ಆಗಂಗಿಲ್ಲ. ಸಮಸ್ಯೆ ಆಗೋದು ಬೆಂಗಳೂರು ಏನು ಮಲ್ಟಿಪಲ್ ಏನು ದೊಡ್ಡ ಸಿಟಿ ಅದಾವ್ರಿ ಹಾಂ ಅಂತಲ್ಲಿ ಮಾತ್ರ ಸಮಸ್ಯೆ ಆಗುತ್ತೆ. ಸಿಟಿ ಡಿಸ್ಟ್ರಿಕ್ಟ್ ಪ್ಲೇಸ್ನಾಗ ಸಮಸ್ಯೆ ಆಗ್ತದೆ. ಓನ್ ಹಾಂ ರಿಲೀಸ್ ಆಗ್ಯದಲ್ಲ ರೀ, ರಿಲೀಸ್ ಆಗ್ಯದಲ್ಲ. ಈಗ 5ನೇ ತಾರೀಕಿಗೆ ಸ್ಟಾರ್ಟ್ ರೀ. ಈಗ ಅದನ್ನು ಯಾವ ರೀತಿ ಹೆಂಗೆ ಆಪ್ರೇಟ್ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ದಾಖಲೆ ಮಾಡಬೇಕು, ಸರ್ವೆಯಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಬೇಕು, ಯಾವ್ಯಾವ ಅಂಶಗಳು ಇರಬೇಕು, ಇವು ಎಲ್ಲದ್ರ ಬಗ್ಗೆ ಟ್ರೈನಿಂಗ್ ಆಗ್ಯದ ಈಗ. ಹಾಂ ಎಲ್ಲ ಆಗಿದೆ. ಅಧಿಕಾರಿಗಳು ಅದನ್ನೆಲ್ಲ ಹೇಳ್ತಾರೆ ಮನೆಗೆ ಬಂದಾಗ. ರಿಕ್ವೆಸ್ಟ್ ಸಮಾಜ ವತಿಯಿಂದ ಎಲ್ಲ 101 ಸಮಾಜ ವತಿಯಿಂದ ಅವ್ರು ನನ್ನ ಹೆಸರು ಮಾರುತಿರಾವ್ ಬಂಡಿ ಅಂತೇಳಿ, ನಾವು ಬೋಯಿವಾಟರ್ ಸಮಾಜದವರು. ಮಾರುತಿರಾವ್ ಬಂಡಿ, ನಾವು ಬೋಯಿವಾಟರ್ ಸಮಾಜದವರು. ನಮ್ಮ ಮಾಜಿ ಶಾಸಕರು ಆಲ್ಗೂರು ಸಾಹೇಬರು ಕರೆಕ್ಟಾಗಿ ಹೇಳಿದರು, ಅವ್ರಿಗೆ ಧನ್ಯವಾದ. ಈಗ ನಾಳೆ 5ನೇ ತಾರೀಕಿನಿಂದ ಸರ್ವೆ ಬರ್ತಾರೆ ಸಿಟಿ ಒಳಗೆ. ಅವ್ರೇನು ಸರ್ವೆ ಮಾಡ್ತಾರೆ ಎಲ್ಲರೂ, ಟೀಚರ್ಸ್ ಆಗಲಿ ಬೇಕು ನೌಕರದಾರಾಗಲಿ. ಈಗ ಎಲ್ಲ SCಗಳು ತಮ್ಮ ಗಲ್ಲಿ ಒಳಗೆ ಇಲ್ಲ, ನೌಕರಿ ಇದ್ದವರು, ಬಿಸ್ನೆಸ್ ಇದ್ದವರು, ಕೆಲವೊಂದು ಜನ ಏನೇನೋ ಬೇರೆ ಹೊಸ ಕಡೆ ಜಾಗ ತೊಗೊಂಡು ಹೊಸ ಏರಿಯಾದಾಗ ವಾರ್ಡ್ಗಳದಾಗ ಮನೆ ಕಟ್ಕೊಂಡದಾರ. ಕೆಲವೊಂದು ಕಡೆ ಬಾಡಿಗೆ ಅದ. ಹಾಗಾಗಿ ಕಿಸಿನ ವಾರ್ಡ್ ವೈಸ್ ತಿರುಗಾಡಿ ಇದು ಎಲ್ಲ ಇದು ಬೇರೆ ಜಾತಿ ವಾರ್ಡ್ ಅದ, ಈ ಬೇರೆ ಜಾತಿ ವಾರ್ಡ್ ಅದಂತಲ್ಲ, ಎಲ್ಲ ವಾರ್ಡ್ನಾಗೂ ಮಿಕ್ಸ್ ಅದಾರ. ಎಲ್ಲ ಕಡೆ SCಗಳ ಇವತ್ತು ಯಾವುದು ಒಟ್ರ ಸಮಾಜ ಇರ್ಬೋದು, ಹರಿಜನ ಸಮಾಜ ಇರ್ಬೋದು, ಡೋರ್ ಸಮಾಜ ಇರ್ಬೋದು, ಇನ್ನಿತರ ಎಲ್ಲ 101 ಸಮಾಜದೊಳಗೆ ಎಲ್ಲ ಕಡೆ ಮನೆಗಳು ತೊಗೊಂಡು ಜಾಗ ತೊಗೊಂಡು ಅಣ್ತಂಬ್ರು ಬೇರೆಯಾಗಿ ಈಗ ಏನೇನೇನೋ ಆಗಿರ್ತಾವೆ ಮನೆಗಳ್ದಾಗ. ಹಿಂಗಾಗಿ ಎಲ್ಲ ವಾರ್ಡ್ನಾಗೂ ಅದ. ದಯಮಾಡಿ ಸರ್ವೆ ಮಾಡೋರಿಗೆ ಟೀಚರ್ಸ್ ಆಗಲಿ ನೌಕರದಾರ ಬರ್ತಾರೆ, ಎಲ್ಲ ವಾರ್ಡಿಗೆ ಪರ್ಟಿಕ್ಯುಲರ್ ಆಗಿ ತಿರುಗಾಡ್ಬೇಕಂತೇಳಿ ನನಗೆ ಆ ಸರ್ವೆದಾರಿಗೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಹಾಕ್ತೇವೆ. ಇಲ್ಲ ಡೈರೆಕ್ಷನ್ ಇದೆ, ಈಗಾಗಲೇ ಹೋಗಿದೆ. ಯಾಕಂದ್ರೆ SC ಗಲ್ಲಿ ಒಳಗೆ ಹೋದ್ರೆ ಆ SC ಗಲ್ಲಿ ಒಳಗೆ ಇದ್ದವರೇ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಅಲ್ಲಿ ಜನಗಣತಿ ತಪ್ಪಿ ಬಿಡ್ತದೆ, ಜಾತಿ ಗಣತಿ ತಪ್ಪಿ ಬಿಡ್ತದೆ. ದಯಮಾಡಿ ಹಂಗೆ ಆಗಬಾರ್ದು.
ಮತ್ತು ಜನ ಎಲ್ಲೋ ಲಗ್ನಕ್ಕೆ ಮುಹೂರ್ತ ಅದಕ್ಕೆ ಇದಕ್ಕೆ ಎಲ್ಲೋ ಹೋಗಿರ್ತಾರೆ. ದಯಮಾಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಆಜುಬಾಜು ಜನರಿಗೆ ಹೇಳಿ ಅವ್ರ ಮೊಬೈಲ್ ನಂಬರ್ ಕೊಟ್ಟು ಅವ್ರಿಗೆ ಹೆಸರು ನಮೂದನೆ ಮಾಡೋಕ್ಕೆ, ಜಾತಿ ನಮೂದನೆ ಮಾಡೋಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಸರ್ವೇಯರ್ ಅಂತೇಳಿ ನನ್ನ ಪರ್ಸನಲ್ ಸಮಾಜ ವತಿಯಿಂದ ನನ್ನದು ರಿಕ್ವೆಸ್ಟ್. ನೀವು ಇದಕ್ಕೆ ಕ್ಲಬ್ ಮಾಡಬೇಡ್ರಿ, ಒಂದು ನಿಮಿಷ, ಇದಕ್ಕೆ ಕ್ಲಬ್ ಮಾಡಬೇಡಿ. ಇದಕ್ಕೆ ನಾವು ಸೀಮಿತವಾಗಿಯೇ ಕರೆದೀವಿ. ಜಾತಿ ಗಣತಿ ಇವತ್ತು ಆಗಬೇಕು. ವಿರೋಧ ಯಾರು ಪ್ರಧಾನಮಂತ್ರಿಗಳು ದೇಶ ಹೊಡಿತಾರೆ ಜಾತಿ ಗಣತಿ ಮಾಡಿಸಿ, ಇವ್ರೇನು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೇಶ ಇದನ್ನು ಜಾತೀಯತೆಯಿಂದ ಒಡೆಯೋ ಹುಂಡಾರ ನಡೆಸ್ಯಾರ ಅಂತ ಹೇಳ್ತಾ ಇದ್ರು ಅವರೆಲ್ಲ. ಬಟ್ ಇವತ್ತು ಏನಾಯಿತು ಅಂದ್ರೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಜಾತಿ ಗಣತಿ ಮತ್ತು ಈ ಜನಗಣತಿ ಜೊತೆ ಜಾತಿ ಗಣತಿನೂ ಮಾಡ್ಬೇಕಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದೆ. ನಾವು ಕೂಡ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೀವಿ. ಆದರೆ ಅವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಮಂಡಲ ನಿರ್ದಿಷ್ಟವಾಗಿ ಯಾವ ದಿನಾಂಕದಿಂದ ನೀವು ಪ್ರಾರಂಭ ಮಾಡಿ ಯಾವ ದಿನಾಂಕಕ್ಕೆ ಮುಗಿಸ್ರಿ ಅಂತಕ್ಕಂಥದ್ದು ದೇಶದ ಜನತೆಗೆ ಅವ್ರು ಹೇಳ್ಬೇಕಂತೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀವಿ. ಅಲ್ಲ, ಎಲ್ಲರಿಗೂ ನೋಯಿಂಗ್ ಇದು ಬಿಹಾರ ಚುನಾವಣೆ ನಡೀತಾ ಇದೆ. ಅಲ್ಲಿ ಈಗಾಗಲೇ ನಿತೀಶ್ ಕುಮಾರ್ ಅವರು ಹಿಂದೆ ಜಾತಿ ಗಣತಿ ಜಾರಿ ಮಾಡಿದ್ದಾರೆ. ಅದಕ್ಕೆ ಇದು ದೇಶ ತುಂಬ ಆದ್ರೆ ಆ ಬಿಹಾರ ಜನರಿಗೆ ಕೂಡ ವಿಶ್ವಾಸ ಬರ್ತೈತೆ ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಬಟ್ ನೀವು ಅವ್ರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಸ್ವಾಗತ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಪಕ್ಷದ ನಮ್ಮೆಲ್ಲರ ಒಂದು ಆಶಯ ಅದು. ದೇಶದಲ್ಲಿ ಜನಗಣತಿ ಆದರೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು. ಈಗ 8 ಮಂದಿ ಅವ್ರು ರಾಹುಲ್ ಗಾಂಧಿ ಅವರು ನಮ್ಮ ಅಂಕಿ ಸಂಖ್ಯೆ ಹೇಳಿದ್ರು. ಅವ್ರು IAS ಮಂದಿ ಎಟ್ಟದಾರ, ನಿಮ್ಮ ಮಾಧ್ಯಮದಲ್ಲಿ ನಾವು 8 ಮಂದಿ ಇದ್ದೀವಿ, ಬ್ಯಾಕ್ವರ್ಡ್ಸ್ 8 ಮಂದಿ ಇದ್ದೀವಿ, ಇಂಡಸ್ಟ್ರಿಯಲ್ ಎಷ್ಟು ಮಂದಿ ಇದ್ದೀವಿ. ಎಲ್ಲರಿಗೂ ಕೂಡ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಮಾನವಾಗಿ ನ್ಯಾಯ ಸಿಗಬೇಕು ಅನ್ನೋದೇ ಒಂದು ನೈಸರ್ಗಿಕ ಸಿದ್ಧಾಂತ. ಅದು ನ್ಯಾಚುರಲ್, ಇದು ಜಸ್ಟಿಸ್, ಜಾತಿ ಗಣತಿ ಬಗ್ಗೆ ನಿಮಗೆ ನೈಸರ್ಗಿಕ ನ್ಯಾಯ, ನಾಟ್ ಸಾಮಾಜಿಕ ನ್ಯಾಯ. ಹಾಂ, ಎಲ್ಲ ಮಂತ್ರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಿ 9ನೇ ತಾರೀಕಿಗೆ ಡೇಟ್ ಇಟ್ಟರೆ 100ಕ್ಕೆ 100ರಷ್ಟು ಯಾವ ಮಂತ್ರಿಗಳು ಯಾರೂ ವಿರೋಧ ಮಾಡೋಂಗಿಲ್ಲ. 100ಕ್ಕೆ 100ರಷ್ಟು ಅದನ್ನು ಜಾತಿ ಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಐತಿ, ಯಾರಿಗೂ ವಿರೋಧ ಅಲ್ಲದು. ಅದು ಬಿಡುಗಡೆ 100ಕ್ಕೆ 100 ಮಾಡೇ ಬಿಡ್ತಾರೆ. ಅದಕ್ಕೆ ನಮ್ಮ ರಾಜ್ಯ ಹಿಂದ ಸಮಾಜ ಮುಖ್ಯಮಂತ್ರಿಗಳ ಬೆನ್ನಿಗೆ ನಾವು ಬೆನ್ನೆಲುಬು ಹಾಕಿಸಿ ನಾವು ಅದನ್ನು 9ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಅದ್ರ ಮ್ಯಾಗ ವಿಶ್ವಾಸ ಜಾತಿ ಮುಖ್ಯಮಂತ್ರಿಗಳ ಮೇಲೆ ಆಯ್ತಲ್ಲ ಸರ್. ಏನು ಹೇಳೋದೇನಂದ್ರೆ ರಾಜು ಆಲ್ಗೂರ್ ಸಾಹೇಬ್ರು ಏನು ಹೇಳಿದ್ರು ಅದು ನಿಜವಾಗ್ಲೂ. ಯಾಕಂದರೆ ಸಾಮಾಜಿಕ ನ್ಯಾಯಗಳು ಅಷ್ಟೇ ಅಲ್ಲ, ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದರು. ಅದಕ್ಕಾಗಿ ಈಗ ಏನು 101 ಸಮುದಾಯಗಳು ಅದಾವಲ್ಲ, ಈಗ ನಮ್ಮ ಸಮುದಾಯ ಬಂತು ಅಂತಂದ್ರೆ ಪ್ರತಿಯೊಂದು ಇದ್ರೊಳಗೂ ಕಾಲಮ್ ಅಂತ ಇರ್ತದೆ. ಅದನ್ನು ಕೊರಮ ಮತ್ತು ಕೊರವ ಅಂತಂದು ಮೆನ್ಷನ್ ಮಾಡಬೇಕಾಗ್ತದೆ. ಅದಕ್ಕೆ ಜನಗಣತಿಯಿಂದ ಯಾರೂ ಉಳಿಯೋದು ಬೇಡ. ಅದು ಜನಗಣತಿ ಏನು ಬಂದಾಗ ಎಲ್ಲರೂ ಸಮೀಕ್ಷೆಗೆ ಎಲ್ಲರೂ ಅದನ್ನು ಅವಕಾಶವನ್ನು ಬಳಸ್ಕೋಬೇಕು ಮತ್ತು ಎಲ್ಲರೂ ಅದನ್ನು ಉಪಯೋಗ ಪಡಿಸ್ಕೋಬೇಕಂತಂದು ಈ ಮೂಲಕ ಜಾತಿ ಗಣತಿ ಮೆನ್ಷನ್ ಮಾಡಿ ಕಡ್ಡಾಯವಾಗಿ ಮಾಡು. ಇಲ್ಲ, ನಮಗೆ ನಾವು ನೋಡ್ರಿ ಸರ್ಕಾರ ದಾಖಲೆ, ಅಧಿಕೃತ ದಾಖಲೆ ಇರೋದೇ 101. ನಾವು ಏನು ಐಡೆಂಟಿಫೈ ಮಾಡಿದ ಕಾಸ್ಟ್ಗಳ ಬಗ್ಗೆ ಅಟ್ಟೆ ಮಾತಾಡ್ಬೇಕಾಗ್ತದೆ, ಇರೋ ಜಾತಿಗಳ ಬಗ್ಗೆ. ಇನ್ನು ಅದಾವತ್ತು ಹೇಳೋದು ಊಹೆ ಮಾಡಿ ಅಜ್ಯೂಮ್ಷನ್ ಮಾಡಿ ಹೇಳಿದ್ರೆ ನಾವು ಅವು ಗುರುತಿಸಲಾಗದ ಜಾತಿಗಳ್ರಿ. ಆ ಗುರುತಿಸಲಾಗದ ಜಾತಿ ಇವ್ರು ಏನು ಅನ್ನೋದು ಇನ್ನು ಇವ್ರನ್ನ ಯಾವ ಗ್ರೂಪಿಗೆ ಸೇರಿಸ್ಬೇಕು ಅನ್ನೋದು ಸರ್ಕಾರಕ್ಕೆ ಗೊಂದಲ ಇದೆ ರೀ. 100 ಮಂದಿ ಅದಾರ, ಒಂದು ಕಡೆ 50 ಮಂದಿ ಅದಾರ. ಅವ್ರನ್ನ ಯಾವ ಗ್ರೂಪಿಗೆ ಅವ್ರ ಏನು ಅವ್ರ ನೇಚರ್ ಏನಿದೆ, ಅವ್ರ ಹಿನ್ನೆಲೆ ಅವ್ರದ್ದು ಏನು, ಅವ್ರ ಜನಜೀವನ ಅವ್ರದ್ದು ಏನು ಇದ್ರ ಮೇಲೆ ಮಾಡ್ತಾರೆ ಅವ್ರನ್ನ ಎಲ್ಲಿ ಸೇರಿಸ್ಬೇಕಂತೇಳಿ. ಹಾಂ, ಅವ್ರನ್ನ SC ಒಳಗೆ ಬಂದರೆ ಅವ್ರಿಗೆ ಕೊಡಲಿ, ಅವ್ರಿಗೆ ನ್ಯಾಯ ಸಿಗಲಿ, ಏನು ತಪ್ಪಿದೆ? ಹಾಂ, ಯಾವ ಸಮಾಜಕ್ಕೂ ಅನ್ಯಾಯ ಆಗ್ಬಾರ್ದು. ಈಗ ಅನಿವಾರ್ಯ ಸಮಾಜ ಐತಿ, ಅವ್ರನ್ನ ಯಾರನ್ನ ಎದುರಾಗೂ ಸೇರಿಸಿಲ್ಲ. ಸಪೋಸ್ ಅವ್ರು SC ಒಳಗೆ ಸೇರಿಸ್ಬೇಕಂತ ಬಂದ್ರೆ ಏನು ಮಾಡೋಕ್ಕಾಗಂದ, ಅಥವಾ ಟ್ರೈಬ್ಸ್ದಾಗ ಸೇರಿಸ್ಬೇಕಂದ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಇಲ್ಲ ಬ್ಯಾಕ್ವರ್ಡ್ದಾಗ ಸೇರಿಸ್ಬೇಕಂದ್ರೆ ಏನು ಮಾಡೋಕ್ಕೆ
ಸರ್ಕಾರ ಒಂದು 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 ಆ ಮಾನದಂಡದ ಮೇಲೆ ಮಾಡ್ತತ್ತಲ್ಲ ಇವ್ರನ್ನ ಎದ್ರಾಗ ಸೇರಿಸ್ಬೇಕಂತೇಳಿ, ಆ ಮಾನದಂಡದ ಮೇಲೆ ಎದ್ರಾಗ ಸೇರ್ತಾರೆ, ಅದ್ರಾಗ ಅವ್ರಿಗೆ ಸಿಗಲೇಬೇಕಲ್ಲ. ನಾವು ಅಲ್ಲೇ ನಮ್ಮ ಏನು ಸಮುದಾಯಗಳದಾವ ಅಲ್ಲೇ ನಾವು ಹೇಳ್ತೀವಿ ಎಲ್ಲ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ನಾವು ಮಾತಾಡೋದೇ ನಮ್ಮ ಜಿಲ್ಲೆಗೆ ಸೀಮಿತವಾಗಿ. ನಾವು ಇವ್ರು ಏನದಾರೆ ಎಲ್ಲ ಕೂತವ್ರು ಎಲ್ಲ ಅವ್ರವ್ರ ಜಾತಿ ಎಲ್ಲ ಸಮುದಾಯಗಳಿಗೆ ಹೋಗಿ ಈ ವಿಚಾರಗಳನ್ನ ಹೇಳ್ತೀವಿ, ನೀವು ಬಂದಾಗ ಹಿಂಗೆ ಮಾಡಿರಿ ಅಂತೇಳಿ. ಸಿಟಿಯಲ್ಲಿ ಕೂಡ ಎಲ್ಲೇ ನಮ್ಗೆ ಗೊತ್ತಿರ್ತದೆ ನಮ್ಮ ಜಾತಿಯವ್ರು ಎಲ್ಲಿದ್ದಾರೆ ಅಲ್ಲೇ ಹೇಳ್ತೀವಿ, ಇವ್ರು ಎಲ್ಲಿ ಹೇಳ್ತಾರೆ, ಇವ್ರು ಎಲ್ಲಿ ಇದನ್ನೂ ಮಾಡ್ತೀವಿ ನಾವು. ಒಂದು ಜಾಗೃತಿ ಮೂಡಿಸೋ ಉದ್ದೇಶನೇ ಅದೇ, ಯಾಕಂದ್ರೆ ಈ ಅವಕಾಶ ಮತ್ತೆ ಸಿಗಂಗಿಲ್ಲ. ಅದಕ್ಕಾಗಿ ಜಾಗೃತಿ ಮೂಡಿಸೋದು ಭಾಳ ಅನಿವಾರ್ಯ ಇದೆ ಅಂಥೇಳಿ ಈ ಸಭೆಯನ್ನು ತಾವು ಕರೆದಿದ್ದೀವಿ. ತಾವು ದಯವಿಟ್ಟು ಇದಕ್ಕೊಂದು ಸ್ಕೋಪ್ ಕೊಡ್ಬೇಕು ಅಂಥೇಳಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೀವಿ. ಅಡ್ಯಪ್ಪ ಏನು ಮಾತಾಡ್ತೇನೆ?